ಇಂದ ಸರ್ ಮಾತಾಡ್ದವು ನಾವು. ನಮ್ಮದು ಸಮಸ್ಯೆ ಏನಂತಂದರೆ ಜೆಜೆಮ್ ಅಂತೇಳಿ ಒಂದು ನೀರಿನ ಟ್ಯಾಂಕಿ ವ್ಯವಸ್ಥೆ ಮಾಡಿದ್ದಾರೆ ಸರ್ ನಮಗೆ. ಅದು ಬಂದುಬಿಟ್ಟು ಎಲ್ಲಿ ಬೇಕಲ್ಲಿ ಲೀಕೇಜ್ ಇದೆ. ಎಲ್ಲಿ ಸರ್, ಯಾವ ಊರಲ್ಲಿ? ಚಿಕ್ಕೋಟ್ನಕಲ್ ಪಂಚಾಯತಿ ಈರ್ಲಗಡ್ಡಿ ಗ್ರಾಮ. ನಮ್ಮ ಸಪ್ರೇಟ್ ಒಂದು ಕ್ಯಾಂಪ್ ಅದಂತಿದೆ, ಕೋರಿಬಸವಣ್ಣ ಕ್ಯಾಂಪ್ ಅಂತೇಳಿ. ಒಂದು 20 ಜನ ಮನೆ ಇದೆ. ಅದನ್ನು ಯಾರು ಕೇಳಲ್ಲ ಅಂತೇಳಿ PDO ಆಗಲಿ ಮತ್ತು ಅದಕ್ಕೆ ಸಂಬಂಧಪಟ್ಟವ್ರು ಯಾರು ಬರ್ತಾ ಇಲ್ಲ. ಫೋನ್ ಮಾಡಿದ್ರೆ ಪಿಕ್ ಮಾಡ್ತಾ ಇಲ್ಲ. ಏನಂತ ಕೇಳಿದ್ರೆ ಇಲ್ಲಿ ಬಂದರೆ ಈ ತಾಲೂಕ್ ಪಂಚಾಯತಿಗೆ ಬಂದಿದ್ರೆ ಬರ್ತೀನಿ ಹೋಗಂತೇಳಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಯಾರು? ಶಿವಗನ್ ಅಂತೇಳಿ PDO ಸರ್ ಅವರು. ಯಾಕೆ ದೌರ್ಜನ್ಯ ಯಾಕೆ ಮಾಡ್ತಾರೆ? ನೀವು ಸಾರ್ವಜನಿಕರು. ಈಗ ಸಾರ್ವಜನಿಕರು ಸರ್, ನಮಗೆ ಈಗ ನಾವು ಹೊರಗಡೆ ಬಂದಿಲ್ಲ, ಕೇಳಕ್ ಬಂದ್ರೆ ಈ ತರ ನಾವು ಇದೇ ಫಸ್ಟ್ ಈಗ ಬಂದಿರೋದು ಸಮಸ್ಯೆ ಕೇಳಕ್ಕೆ ಇದೇ ಫಸ್ಟ್ ಬಂದಿರೋದು. ನಮಗೆ ದೌರ್ಜನ್ಯ ಮಾಡಿ ಎದುರಿಸ್ತಾ ಇದಾರೆ. ಏನಂತ ಯಾವ ರೀತಿ ಎದುರಿಸೋದು? ನಾವು ಬರ್ತೀವಿ ಹೋಗು, ನಿನ್ಗೇನೈತೆ ಮಾಡಿಕೊಡ್ತೀವಿ ಹೋಗು ಅಂತಾರ. ಸರ್ ಇವರು PDO ಆಗಿ ಇವ್ರು ಮಾಡಿಕೊಟ್ಟಿಲ್ಲ ಅಂದ್ರೆ ಯಾರು ಮಾಡ್ತಾರೆ ಸರ್ ನಮಗೆ? ಅದನ್ನ ಕೇಳಿದ್ರೆ ನಿನಗೇನು ಕೆಲಸ ಬೇಕಾ ನಾನು ಬೇಕಾ ಅಂತ ಕೇಳ್ತಾರೆ ಸರ್ ನಮ್ಮವ್ರಿಗೆ. ಅಲ್ಲ ರೀ, ನೀನ್ ಬೇಕಾ ನಾನು ಬೇಕನ್ನಕ್ಕೇನು ಇದೇನು ಸಂಬಂಧನ ಅಥವಾ ಸರ್ಕಾರದ ಕೆಲಸ ಸರ್? ಈ ರೀತಿ ಮ್ಯಾಲಿಂದ ಒತ್ತಡ ಇತ್ತಂದ್ರೆ ಸರ್ ನೀಟಾಗಿ ಮಾಡ್ತಾರೆ ಸರ್. ಇವರಿಗೆ ಹೇಳೋರು ಯಾರಿಲ್ಲ ಸರ್ ಇಲ್ಲಿ ಮಾನ್ಯವಿಲ್ಲ ಸರ್. ಹಂಗಾಗಿ ಈ ತರ ಮಾತಾಡ್ತಾ ಇದ್ದಾರೆ ಸರ್ ಅವರು. ಮತ್ತೆ ಸರ್ಕಾರ ಸಂಬಳ ತಿನ್ನೋದು ಸುಮ್ಮನೆ ಪುಕ್ಸೇಟನ ಇವರೆಲ್ಲ ಸರ್? ಆರಾಮವಾಗಿ ಇಲ್ಲಿಗೆ ನಾವು ನಾವು ಅಲ್ಲಿ ಪಂಚಾಯತಿಗೆ ಹೋಗಿದ್ರೆ 3 ದಿವಸ ಅಲ್ಲಿ ಸಿಕ್ಕಿಲ್ಲ ಇವರು ಯಾರು PDO ಅನ್ನೋರು, ಶಿವಗಣ್ಣ ಸರ್ ಅನ್ನೋರು. ಇಲ್ಲಿ ತಾಲೂಕ್ ಪಂಚಾಯತಿಗೆ ಬಂದಿದ್ವಿ, ಮಾರ್ನಿಂಗು 9:15 ಬಂದಿದೀವಿ. ಇವಾಗ ಸಿಕ್ಕಿದಾನೆ ಮಾತಾಡಿದ್ರೆ ಅದು ಕರೆಕ್ಟಾಗಿ ಮಾತಾಡಿಲ್ಲ. ಹೊರಗಡೆ ಇರಪ್ಪ ಬರ್ತೀನಿ ಅಂತ ಹೇಳ್ತಾರೆ. ಹೊರಗಡೆ ಅಂತ ಇರೋದಕ್ಕೆ ಇವ್ರು ಯಾರು? ಏನು ಗೌಡನ ಅಥವಾ ಏನು ಸೌಕರನ? ಏನು ಸರ್ ನೋಡಿ ಸರ್, ಈ ತರ ಮಾತಾಡ್ತಾರೆ ಸರ್. ಮತ್ತೆ ಇದು ಹೆಂಗ ಸರ್ ಮತ್ತೆ ಮಾತಾಡೋದು? ನ್ಯಾಯನಾ ಇದು? ಮತ್ತೆ ಈ ನಮಗೇನು ಅದು ಕೆಲಸ ಮಾಡಿ ಕೊಡು ಅಂತ ಅಂದ್ರೆ ಮಾಡಿಕೊಡ್ತಾ ಇಲ್ಲ. ಓದ್ತೀವಿ ಅಂದ್ರೆ ಹೋಗ್ತೀಯ ಅಂತ ದೌರ್ಜನ್ಯ ಮಾಡ್ತಾರೆ ಸರ್ ಅವರು. ಮತ್ತೆ ಹಿಂಗಾದ್ರೆ ಹೆಂಗ? ಮತ್ತೆ ಈ ರೀತಿ ಒಬ್ಬ ಅಧಿಕಾರಿಗಳು ಜನರಿಗೆ ಸ್ಪಂದನೆ ಮಾಡಬೇಕು, ಈ ರೀತಿ ಹೇಳ್ತಾರೆ ಅಂದಮೇಲೆ ಇವ್ರು ಏನ್ರಿ? ಇವರು ಅಧಿಕಾರಿಗಳು ಅಥವಾ ಸರ್ಕಾರ ಮತ್ತೆ ಇಂಥವ್ರ ಅಧಿಕಾರಿಗಳು ಯಾಕೆ ಇಟ್ಕೊಂಡಿದೆ ಅದು ಸರ್? ಮತ್ತೆ ಏನ್ ಸರ್ ಕೇಳಿದ್ರೆ ನಾವು 4 ಜನ ಬಂದಿದ್ದೀವಿ ಸರ್ ಇವತ್ತು. ಹಂಗಾಗಿ ನಾಳೆ ಬರ್ತೀವಿ ಅಂದ್ರೆ ಸರ್, ಬಂದಿಲ್ಲ ಅಂತಂದ್ರೆ ನಾಳೆ ಹೆಣ್ಣು ಗಣ್ಣು ಸೇರಿ ಬರ್ತೀವಿ ಸರ್. ಮತ್ತೆ ಏನಾಗುತ್ತೋ ಗೊತ್ತಿಲ್ಲ. ನಿಮ್ಮ ಹೆಸರು? ಶರಣಪ್ಪ. ಯಾವ ಊರು ಸರ್ ನಿಮ್ದು? ನಮ್ಮದು ಚಿಕ್ಕೋಟ್ನಕಲ್ ಪಂಚಾಯತ್ ರೀ, ಈರ್ಲಗಡ್ಡಿ ಗ್ರಾಮ. ಏನು ಸರ್ ಸಮಸ್ಯೆ ಏನು? ನಮ್ಮದು ನೀರಿನ ಟ್ಯಾಂಕಿ ಸಮಸ್ಯೆ ರೀ. ಯಾವುದು? ಇದು ಕುಡಿಯೋ ನೀರಿಂದ ರೀ. ಪೈಪ್ ಲೈನ್ ಮಾಡ್ಯಾರ್ರಿ, ಅರ್ಧಂಬರ್ಧ ಮಾಡ್ಯಾರ್ರಿ. ಎಲ್ಲಿ ಬೇಕಿಲ್ಲಿ ಅವ್ರು ಅದು ಲೋಕಲ್ ಪೈಪ್ ಹಾಕಿಬಿಟ್ಟಾರ. ಅವು ಚಾಲು ಮಾಡಿದ್ರೆ ಸಾಕು, ಎಲ್ಲಿ ಒಡೆದು ಹೋಗ್ಬಿಟ್ಟಾವ. ಈಗ ಒಂದು ಕನಿಷ್ಠ ಅಂದ್ರೆ ಒಂದು 10-15 ಲೀಕೇಜ್ ಐತೆ. ಬಂದ್ರೆ ಒಂದಿನ ಬಂದು ಅರ್ಜಿ ಕೊಟ್ಟಿವಿ. ಎಲ್ಲಾರು ನಮ್ಮೂರ ಗ್ರಾಮಸ್ಥರೆಲ್ಲ ಅರ್ಜಿ ಕೊಟ್ರೆ ಬಂದು ಒಂದು 3 ಮುಚ್ಚ ಏನೋ ಬಿಸಿಲು ಆಗ್ಯದ, ನಾಳೆಗೆ ಬರ್ತು ಅಂತ ಹೇಳ್ಯಾರ. ಮತ್ತೆ ತಿಂಗಳಾಯ್ತು ಬಂದಿಲ್ಲ. ಯಾರು ಪಂಚಾಯತ್ ಅವರು? PDO ಹೆಸರೇನು? PDO ಹೆಸರು ಗೊತ್ತಿಲ್ಲ. ಶಿವಗಣ್ಣ ಸಾಬ್ ಅಂತ. ಶಿವಗಣ್ಣ. ಮತ್ತೆ ಕೇಳಿದ್ರೆ ಏನಂದ್ರೆ ಈಗ ಭೇಟಿ ಆಗಿದ್ರಲ್ಲ? ನಾವು ಮಾಡಿಸ್ಕೊಡ್ತೀನಿ ಹೇಳೋ, ಕಳಿಸ್ನ ಹೋಗ ಅಂತಾನೆ. ಯಾರು ಬರ್ತಾರೆ ಯಾರು ಮಾಡ್ತಾರೋ ಗೊತ್ತೇ ಆಗೋದು. ಈಗ ಎಷ್ಟು ದಿನದ ಸಮಸ್ಯೆ ಇದು? ಇದು ಒಂದು ಸೂರ್ಯಚಕ್ಕೆಮ್ಮೆ 1 ವರ್ಷ ಆಗಿ ಬಂತ್ರಿ ಇದು. ಮತ್ತೆ ಇಷ್ಟು ದಿನ ತಿರುಗಾಡ್ತಾ ಇದ್ರಿ ನೀವು? ಇಷ್ಟು ದಿನ ತಿರುಗಾಡಕಾಯ್ತು, ಕೆಲಸ ಬಗ್ಸ ಬಿಟ್ಟು ಯಾವನ ಹಚ್ಚವಲ್ಲ ಅದು. ಅಲ್ಲ ರೀ, ನೀವು ಸಾಬಿಗೆ ಇಲ್ಲಿ 3 ಸಲ ಆಯ್ತು ಕಂಪ್ಲೇಂಟ್ ಕೊಡಾಕ. ಈಗ ಪೂರ ಒತ್ತಡ ಮಾಡಿದ ಸಲಾಗೆ ಬರ್ತು ನಾಳೆಗೆ ಎಷ್ಟಿದ್ರೆ ಕಳಿಸ್ಕೊಡಂತ. ಅಲ್ಲ ರೀ, ನೀವು ತಿರುಗಾಡ್ತಾ ಇದ್ರಿ, ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರಿ. ಏನ್ ಯಾರಾದ್ರೂ ಮಕ್ಕಳು ಅಥವಾ ಹಿರಿಯರು ಅಥವಾ ವೃದ್ಧರು ಬಿದ್ದು ಸತ್ರೆ ಯಾರು ಹೊಣೆ? ಅದಕ್ಕೆ ಯಾರು ಹೊಣೆ ಅಂಬದ ಗೊತ್ತಾಗತ್ತಾರ. ಅದಕ್ಕೆ ತಿರುಗಾಡಕತ್ತೀವಲ್ರಿ. ಮತ್ತೆ ಸರ್ಕಾರ ಏನ್ ಮಾಡ್ತಾರೆ ಸರ್? ಜೆಜೆಮ್ ಇದು ಮಾಡ್ತಾ ಇದಾರೆ, ಮನೆಗೆ ನೀರು ಕೊಡ್ತಾ ಇದೆ. ಈ ರೀತಿ ಕಳಪೆ ಕಾಮಗಾರಿ ಮಾಡಿದಾರೆ ಅಂದಮೇಲೆ PDO ಶಿವಗೇನ್ ಅವ್ರು ಯಾಕೆ ಕಾಳಜಿ ವಹಿಸ್ತಾ ಇಲ್ಲ? ಅವ್ರಿಗೇನು ಸರ್ಕಾರದ ಕೆಲಸ ಮಾಡ್ತಾ ಇದಾರ ಅಥವಾ ಏನು ಮನೇಲಿ ಸುಮ್ಮನೆ ಕೂರ್ತಾ ಇದಾರೆ ಸರ್? ದೌರ್ಜನ್ಯ ಮಾಡ್ತಾ ಇದಾರೆ ಸರ್. ನಾವು ಬರ್ತೀವಿ ಹೋಗ ಅಂತಾರೆ ಸರ್. ದೌರ್ಜನ್ಯ ಮಾಡಕತ್ತಾರೆ ಸರ್. ಬರ್ತು ಕಳಿಸ್ನ ಹೋಗು. ತಾವ್ ಮಾತಾಡಿ ಬಿಲ್ ಐತಿ ಅಂತಂದ್ರೆ ಎಲ್ಲಿಂದ ಬರ್ತಾರ್ರಿ? ಯಾರು ತಿಂದಾರ ಮತ್ತೆ ಹೆಂಗ್ ಗೊತ್ತಾಗ್ತ? ಈಗ ಮತ್ತೆ ಈಗ ನಿಮ್ಮ ಜಾಗ ಬಂದ್ರೆ ಗೊತ್ತಾಗತ್ತೆ. ಎಲ್ಲ ಹೆಣ್ಮಕ್ಳು ಅದಲ್ಲ, ಅದ ಮೇಲೆ ಹಂಗ ಹಿಡಿದು ಕೇಳಿದಾಗ ಗೊತ್ತಾಗತ್ತ. ಯಾರಿಗೆ? ಅವ್ರನ್ನ PDO ಸಾಬ್ನ. ಅವ್ನು ಬರೋಲ್ಲ, ಇಲ್ಲಿ ಬರ್ತ ಕಳ್ಸ ಹೋಗಂತ. ನಿಮ್ಮ ಊರಿಗೆ ಪಂಚಾಯತಿ PDO ಆಗಿದ್ರು ಕೂಡ ಯಾಕೆ ಬಂದಿಲ್ಲ? ಅಲ್ಲಿ ಸ್ಪಾಟಿಗೆ ಬಂದಿಲ್ಲ ನೋಡಿ. ಇದುವರೆಗೆ ಪೈಪ್ ಲೈನ್ ಆಗಿ ಎಲ್ಲ ಆಯ್ತು, ಏನಾಯ್ತು ಏನಂಬದು ಇನ್ನೂ ನೋಡೇ ಇಲ್ಲ ಅವನು. ಯಾಕೆ ಬರ್ತಾ ಇಲ್ಲ? ಎದಕ್ ಬರ್ತಿಲ್ಲ ಅಂಬದು ಅವ್ನ ಕೇಳಕ್ ಬಂದಿದ್ವಲ್ಲ. ಅದಕ್ಕೆ ಏನಂದ್ರು? ಬರ ಕಳ್ಸಿಕೊಡ್ತ ನಾವು ನಮ್ಮ ಇವ್ರು ಬರ್ತಾರ, ಹೋಗಿ ಸುಬಾನ್ ಬರ್ತಾನ ಅಂತ ಹೇಳಕತ್ತ. ನಾನು ಬೇಕಂತ ಪ್ಲೇಸಿಗೆ ಬರ್ತಾ ಇಲ್ಲ. ಯಾಕೆ ಬರ್ತಲ್ಲ ಅಂದ್ರೆ ಒಬ್ಬ ಅಧಿಕಾರಿ ಆದ್ರೆ ಬ್ಯಾಕ್ ಬರ್ತಲ್ಲ, ಏನಾದ್ರು ಆತ ಕೂಡ ಶಾಮೀಲಾಗಿದ್ದಾನ? ಶಾಮೀಲ್ ಆಗಿರ್ಬೋದ್ರಿ. ಮತ್ತೆ ಹೇಳಕ್ ಆಗಲ್ರಿ. ಮತ್ತೆ ಅದಕ್ಕೆ ಒಂದು 5 ಮಂದಿ ಶಾಮೀಲು. ನಮಗೆ ಸ್ವಲ್ಪ ಗೊತ್ತಾಗ್ಯದ. ಮತ್ತೆ ಪೂರ ಬಯಲಿಗಳೈತಿ. ನೀವು ಇನ್ನೊಂದು 4 ದಿನ ತಡ ನೋಡಿ ಬಯಲಿಗಳಾದ್ರೆ ಎಲ್ಲವನ್ನ ಸೇದಾತನ್ರಿ. ನೀನು ಹಿಂಗ ಮಾಡಿ ಆಟ ಮಂದಿ ಹೆಣ್ಮಕ್ಳು ನಡೆಸ್ತೀನಿ ನಾಳೆಗೆ ನೋಡಿ. ನಿನ್ ಗತಿ ಹೆಂಗಿರ್ತದ ನಾಳೆಗೆ ನೋಡಿ. ನೀವು ಮಾಡಿಸೋಲ್ಲ ಅಂದ್ರೆ ಹೆಣ್ಮಕ್ಳು ನಡೆಸ್ತೀನಿ. ಭಾರಿ ಇಚ್ಛೆ ಬಿತ್ತಾಗ ನಿಂದಿರ್ತಾರೆ ಆಫೀಸ್ ಮುಂದೆ. ಗೊತ್ತಾಗ್ತದ ನಿಮಗೆ. PDO ಸಾಬ್ರೆ ಹೊರ ಹೋಗ್ಬರ್ರಿ ನೀವು. ಅಲ್ಲಿ ಅದು ಮಾಡ್ಕೊಡ್ತೀನಿ ಬರ್ರಿ. ಎಲ್ಲರಿಗೆ ಇದಾಗತ್ತೆ.
ನಾನು ಯಾಕೆ ಬರಲ್ಲ ಅಂದ್ರೆ ಏನು ಯಾವ ಊರು ಸರ್? ದಿನವಂತ ಯಾಕೆ ಮುಗಿಸ್ತದ ಮುಂದೆ ಕೋರ್ಬೇಕಂಡ್ ಕ್ಯಾಂಪ್ ಇರ್ಲಗಡ್ಡೆ. ಏನು ಸಮಸ್ಯೆ ಏನು? ಅದು ಟ್ಯಾಂಕ್ ಮಾಡಿಸ್ಯಾರ್ರಿ, ನೀರಿನ ಟ್ಯಾಂಕ್ ಪೂಜೆ ಮಾಡಿ ಜಾಗ ಕೊಡು ಅಂತ ಜಾಗ ಕೊಟ್ಟಿವಿ. ನೀವು ಬಂದ್ರು ಪೂಜೆ ಮಾಡಿದ್ರು ಅದು ನೀರ್ ಟ್ಯಾಂಕ್ ನೋಡ್ಬಾರ್ದು. ನೀರು ಇರಂಗಿಲ್ಲ. ಯಾವ ಪಂಚಾಯತ್? ಇದು ಚಿಕ್ಕನಗರ ಪಂಚಾಯತ್. ಇನ್ಯಾ ಪಂಚಾಯತ್ ಪಿಡಿಒ ಯಾರು? ಶಿವಗನ್ ಸಾಬ್ರು ನಮಗೆ ಸಂಬಂಧ ಇಲ್ಲ ಅಂತಾರ. ಸಂಬಂಧ ಇಲ್ಲ ಅಂತಾರ. ಮತ್ತೆ ಇದಕ್ಕೆ ಯಾವ ಯಾರು ನಾವ್ ಯಾಕೆ ಬರ್ಬೇಕಂತಾರ? ಮತ್ತೆ ಇವ್ರು ಬರ್ಲಾರ ಯಾರು ಬರ್ತಾರ? ಯಾರು ಬರ್ತಾರ? ಅವನ್ನ ಕೇಳಿದ್ರೆ ನಮ್ ತಾತ ಕರ್ಕೊಂಡ್ ಬರಲ್ಲ, ಸತ್ತು ಕುಣಿತ ಅವನ್ ಹೇಳ್ಕೊಂಡ್ ಬರಲ್ಲ. ಹೋಗಿ ಪಂಚಾಯತ್ ಒಪ್ಸಿನೇ ಪಂಚಾಯತ್ ಕೇಳಂತ ಕಾಂಟ್ರಾಕ್ಟರ್ ಮೇಲೆ ಹೋಗಂತಾರ ಅಸಲ ಬರ್ದ್ ಕೊಡ ಅಂತಂದ್ರೆ ಕಾಂಟ್ರಾಕ್ಟರ್ ತಿಂದವನು ಯಾವನ್ ತಿಂದ ನಮ್ಗೆ ಬೇಕಲ್ಲ. ಅಷ್ಟು ರೊಕ್ಕ ಹೆಂಗ ಹೋಯ್ತದ? ಏಟನು ನಮಗ್ ಬೇಸಾದ ಕೆಲಸ ಬೇಕಾಗಿದೆ ನಮ್ಗೆ. ಮನೆ ನೀರು ಬಂದ್ರೆ ಸಾಕು ನಮ್ಗೆ. ಆರಾಮಾಗಿ ಒಂದು ಟಿ ಸಿ ಈಗ ಗುರಿ ಸೂರ್ಯಪಾನ ಹೊಲ್ದಾಗ ಹೋಗತ್ತೆ ನೀರು ಚಾಲು ಮಾಡಿದ್ರೆ ಸರ್ ಒಂದು ಇರೋದು ಕುಡಿಬೇಕು ನೀರು. ಅದೇ ಟಿ ಸಿ ಹೊಲ್ದಾಗ ಹೋಗತ್ತೆ ನೀರು. ಒಂದಿನ 2 ದಿನ 3 ತಿಂಗಳಾಯ್ತು ಹೇಳಕ್ಕೆ. ಫೋನ್ ಹಿಡಿದು ಫೋನ್ ಎತ್ತಲ್ಲ ಸಲ. ನೀ ಸುವರ್ಣ ನೀನು ಅಲ್ಲಿ ಬಂದ ಮೇಲೆ ಎಲ್ಲಾರು ಫೋನ್ ಮಾಡಿ ಎಲ್ಲಾರು ಕರೆ ಕಳಿಸಿದ ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ನೀನು ಒಂದು ಟೈಪ್ ಮುಚ್ಚಿ ಬಂದ್ರೆ ಮತ್ತೆ ನೀನು ಪರಿಣಾಮ ಬೇರೆ ಹೇಳತ್ ನಾನು. ನಮಸ್ಕಾರ ರೀ ಸಾಬ್ರೆ. ನಾವು ಇಲ್ಲಿ ಈರ್ಲಗಡ್ಡೆಲಿಂದ ಬಂದಿದ್ದೀವಿ. ಚಿಕ್ಕಟ್ನಕಲ್ ಪಂಚಾಯತಿ ನಮಗೆ ಸಂಬಂಧಪಟ್ಟಿದ್ದು. JJM ಆಗಿದೆ ಅಲ್ಲಿ 2 ವರ್ಷ 3 ವರ್ಷ ಆಗಿದೆ. ಗುಟ್ಟೆದಾರ ಬಂದು ಪೈಪ್ಲೈನ್ ತೊಗೊಂಡು ಪೈಪ್ಲೈನ್ ಹಾಕಿ ಟ್ಯಾಂಕ್ ಕಟ್ಟಿ ನೀರು ಸಪ್ಲೈ ಮಾಡಿ ಹೋಗಿದ್ದಾನೆ. ಅವರು ಅವಧಿ ಮುಗಿದ ತಕ್ಷಣ ಮತ್ತೆ ಬಂದು ಅಯ್ಯರ್ ಆಫೀಸರ್ನ ಕರ್ಕೊಂಬಂದು ಪೂಜೆ ಮಾಡಿ ಹೋಗಿದ್ದಾರೆ. ಅಲ್ಲಿಂದ ನಾವು ಸ್ವಲ್ಪ ಮೋಟರ್ ಚಾಲು ಮಾಡಿದರೆ ಮನೆಗೆ ನಳಗಳು ಇದಾವೆ, ಅಲ್ಲಿ ಓಸು ನಳಗಳು ಲೀಕೇಜ್ ಇದ್ದಾವೆ. ಏನು ಸರ್ ನಮಗೆ ಹಿಂಗೆ ಮಾಡಿರಂತ ಕೇಳಿದ್ರೆ ಕಾಂಟ್ರಾಕ್ಟರ್ನ ಕೇಳಿದ್ರೆ ಕಾಂಟ್ರಾಕ್ಟರ್ ಅಂತಾರೆ ರೀ ಗೊತ್ತೇ ಪಂಚಾಯತಿಗೆ ಹೋಗ್ತೀನಿ ಪಂಚಾಯತಿನ ಕೇಳ ಅಂತ ಹೇಳ್ತಾರೆ. ಪಂಚಾಯತಿಗೆ ಹೋಗಿ ಕೇಳಿದ್ರೆ ಫೋನ್ ರಿಸೀವ್ ಮಾಡ್ತಾಯಿಲ್ಲ ಯಾರು PDO ಸಾಬ್ರು. ಫೋನು 10 ಸಾವಿರ ಮಾಡಿದ್ರೆ ಯಾರು PDO ಹೆಸರೇನು? ಶಿವಗನ್ ಸಾಬ್ರು ಅಂತೇಳಿ. ಏನಂತಾರೆ? ಆಯ್ತು ತಗಯ ಕಳಿಸ್ತೀನಿ ತಗೊಳಯ ಅಂತ ಇದ್ದಾರೆ ಸರ್. ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದಾರೆ. ನಮಗಂತೂ ಸಾಕಾಗಿದೆ. AW ಸಾಬ್ರನ್ನ ಕೇಳಂತಂದ್ವಿ. ಅಲ್ಲಿ ಹೋಗಿ AW ಸಾಬ್ರನ್ನ ಕೇಳಿದ್ವಿ. JJM ಸಂಬಂಧಪಟ್ಟ AW ಸಾಬ್ರಿಗೆ ಕೊಟ್ಟಿವಿ. ಅವ್ರೇನಂತ ಹೇಳಿದ್ರು, ಒಂದು ತಿಂಗಳು ಬಿಟ್ಟು ಹೋಗಿದ್ರೆ ಕೇಳಿದ್ರೆ ಸರ್ ನಮಗೇನು ಉತ್ತರ ಕೊಡಲ್ಲ ಅಂತ ಕೇಳಿದ್ವಿ. ನೀವು ತಾಲೂಕು ಪಂಚಾಯತ್ ಹೋಗಿ ಕೇಳಿದ್ರು ಅಂತ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ. ಅವ್ರು ಇಲ್ಲಿ ಯುವ ಸಾಬ್ರ ಹತ್ರ ಬಂದು ಕೇಳಿದ್ರೆ ನೀವು ಅವ್ರನ್ನ ಕೇಳ್ಬೇಕಲ್ರಿ AW ಸಾಬ್ರ ಅಂತ ಅವ್ರಂದರು. ಸರ್ ಅವರೇ ಹಿಂಗೆ ಹೇಳಿದಾರೆ ನೋಡಿ ಸರ್, ತಾಲೂಕು ಪಂಚಾಯತಿಗೆ ಹೋಗ್ರಿ ಅಂತ ಹೇಳಿದಾರೆ ನೋಡಿ ಸರ್ ಅಂತ ನಾವು ಅಂದಿವಿ. ಅವ್ರೇನು ಮಾಡಿದರು, AW ಸಾಬ್ರಿಗೆ ಫೋನ್ ಅಲ್ಲ ರೀ, ಭೇಟಿ ಆಗಿದ್ರಲ್ಲ, ಏನಂತ ಮಾತಾಡಕತ್ತಾನ? ಭೇಟಿ ಈಗ ಶಿವಗನ್ ಅವ್ರನ್ನ ಭೇಟಿ ಆದ್ರಿ? ನಾಳೆ ಕಳಿಸ್ತೀನಿ ಹೋಗು, ಕಳಿಸ್ತೀನಿ. ನಿಗೇನು ಕೆಲಸ ಬೇಕಾ? ಇಲ್ಲ ನಿಮಗೆ ನಾನು ತಗೊಂಡು ಏನು ಮಾಡ್ತೀನಿ ಯಾಕೆ ನೀವು PDO ಇದೀರಿ, ಮತ್ತೆ ನಮ್ಮ ಊರಿಗೆ ಬರಲ್ಲ ಅಂದ್ರೆ ಯಾರು ಜವಾಬ್ದಾರಿ ಕೇಳೋರು? ಅದಕ್ಕೆ ಏನಂತ ಅಂದಿವಿ ಸರ್, ನೀವು ಹ್ಯಾಂಡ್ ಓವರ್ ತೊಗೊಂಡಿರಲ್ಲ, ಅದಕ್ಕೋಸ್ಕರ ನಮ್ಮ ರಿಕ್ವೆಸ್ಟ್ ಮಾಡಕತ್ತೀವಿ. ನೀವು ಕೆಲಸ ಮಾಡಿಸ್ಕೊಂಡು ಆರಾಮ ಹೋಗ್ಬಿಡ್ರಿ ಸರ್, ನಮ್ಗೆ ಬೇರೆ ಏನಿಲ್ಲ, ನಮಗೆ ನೀರು ಬೇಕು ಅಂತಂದ್ರೆ ಆಯ್ತು ಅಂತ ಅಂದಿದ್ದಾರೆ ಸರ್ ಅಂತ. ಈ ಮಾತಂತ ಪಕ್ಕ. ಈ ರೀತಿ ಮತ್ತೆ ದೌರ್ಜನ್ಯದಿಂದ ಮಾತಾಡಬಾರ್ದಲ್ಲ? ಮಾತಾಡಬಾರ್ದು ಸರ್. ಮತ್ತೆ ಅವ್ರು ಹೆಂಗೆ ತಿಳಿದ್ರು ಸರ್ ಗೊತ್ತಿಲ್ಲ. ಮತ್ತೆ ಇಂಥವ್ರು ಸರ್ಕಾರದ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ಬೇಕಾ? ಇಂಥವು ಬೇಕಾ ಬೇಡ? ತಲುಪಿಸ್ಲೇಬೇಕು ಸರ್. ಇದು ಸಾಕಾಗ್ಬಿಡೋದು ನಮಗೇನು. ಯಾಕಂದ್ರೆ ಬಡವರು ರೈತರು ಬದುಕಷ್ಟು ಇದೆಲ್ಲ ಇಲ್ಲಿ ಭಾಳ ಕಷ್ಟ ಐತಿ. ಒತ್ತಡ ಇಲ್ಲ ಸರ್, ಮೇಲಿಂದ ಒತ್ತಡ ಇಲ್ಲ, ಮಾತಾಡಲ್ಲ ಸರ್. ಒಬ್ಬ IR ಆಫೀಸರ್ಗೆ ಒಬ್ಬ ಲೆಟರ್ ಕೊಟ್ಟಾರ 3 ದಿವಸದಾಗ ಕೆಲಸ ಆಗ್ಬೇಕದು, ಆಗ್ತಾ ಇಲ್ಲ. 2 ತಿಂಗಳು ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅಲ್ಲ, ದಿವಾಳಿ ಎದ್ದೋಗಿದೆ ಮಾನ್ಯ ಅನ್ನೋದು. ಏನೇನೋ ಕೇಳಬೇಡಿ ಸರ್, ಆ ಥರ ಆಗಿದೆ. ಅದಕ್ಕೋಸ್ಕರ ದಯವಿಟ್ಟು ಇದನ್ನು ಸ್ಪಂದನೆ ಮಾಡಬೇಕು. ನಮ್ಮ ಕೆಲಸ ಮಾಡಿ